ನಮ್ಮ ತರಲೆ ಗ್ಯಾಂಗು ಪಾಠ ಕೊಟ್ಟು ನಮ್ಮನ್ನು ಕ್ಲಾಸ್ ರೂಮ್ ಒಳಗಡೆ ವೆಲ್ಕಮ್ ಮಾಡಿಕೊಂಡ್ರು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಒನ್ಮೂರ್ ಮಿನಿ ಬ್ಲಾಗ್. ಇದೇನಪ್ಪ ಕೈಯಲ್ಲಿ ಪೊರ್ಕೆ ಹಿಡ್ಕೊಂಡು ಪೋಸ್ ಕೊಡ್ತವಳ ಕ್ಯಾಮ್ರಂಗೆ ಅನ್ಕೋತೀರಾ? ಇನ್ನೇನು ಮಾಮೂಲಿ ಬೆಳಗ್ಗೆ ರೊಟೀನ್ ಇದೆಯಲ್ಲ. ಸೊ ಇವತ್ತು ವಾರ ಇದ್ದಿದ್ದರಿಂದ ಕಸ ಹೊಡ್ಕೊಂಡು ನೆಲ ಒರೆಸ್ಕೊಟ್ಟೆ. ನಮ್ಮ ಮನೆಯವರಷ್ಟೊಳಗಡೆ ಫ್ರೆಶ್ ಅಪ್ ಆಗೋಕ್ಕೆ ಅಂತ ಹೊರಟ್ರು. ಇನ್ನು ಇವತ್ತಿನ ತಿಂಡಿಗೆ ಪುಳಿಯೋಗರೆ ಮಾಡ್ಕೊಳ್ಳೋಣ ಅಂತ ಫಸ್ಟೇ ಅನ್ನ ಎಲ್ಲ ಕೂಗಿಸಿಟ್ಟೋಗಿದ್ದೆ. ಹಾಗೆ ಜೊತೆಗೆ ಸ್ವಲ್ಪ ಹುಣಸೆ ಹಣ್ಣು ನೆನಕ್ಕೆ ಹೋಗಿದ್ದೆ. ಇನ್ನು ಗೊಜ್ಜನ್ನ ನಾನು ಮನೇಲೇ ರೆಡಿ ಮಾಡ್ಕೊತೀನಿ, ಪೌಡರ್ ಏನು ಅಂಗಡಿಯಿಂದ ತರೋದಿಲ್ಲ. ಹಾಗೆಯೇ ಇವತ್ತು ಕಾಲೇಜ್ಗೆ ಸ್ವಲ್ಪ ಬೇಗ ಹೋಗಬೇಕಾಗಿತ್ತು ಅಂತ ಬೆಳಗ್ಗೆನೆ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ಹೋಗಿ ಪಟ್ಟಂತ ರೆಡಿಯಾಗಿ ಇನ್ನು ಬಂದು ಅನ್ನ ಗೊಜ್ಜು ಕಲಿಸ್ಕೊಂಡು ಬಾಕ್ಸಿಗೆ ಹಾಕೊಳ್ಳೋಕ್ಕೆ ಸ್ವಲ್ಪ ಹೊತ್ತು ಆರ್ಲಿ ಅಂತ ಬಿಟ್ಟಿದ್ದೆ. ಅಷ್ಟರಲ್ಲಿ ನಮ್ಮ ಮನೆಯವರು ಪೂಜೆ ಮುಗಿಸಿದ್ರು. ಇನ್ನು ಅವರು ಪೂಜೆ ಎಲ್ಲ ಮುಗಿಸಿ ರೆಡಿ ಆದರು. ಅವ್ರಿಗೂ ಹಾಕ್ಕೊಟ್ಟು ನಾನು ಬಾಕ್ಸ್ನೆಲ್ಲ ಪ್ಯಾಕ್ ಮಾಡಿಕೊಂಡು ತಿಂಡಿ ತಿಂದ್ಕೊಂಡು ಫಸ್ಟ್ ಟೈಮು ಈ ಸೆಮ್ಮಲ್ಲಿ ಇಷ್ಟು ಬೇಗ ಹೋಗ್ತಾ ಇರೋದು ನನ್ನ ಕಾಲೇಜ್ಗೆ ಅಂತ ಅಂದ್ಕೊಂಡು ಮನೆ ಬಿಟ್ಟು ಕಾಲೇಜ್ ಹತ್ರ ಹೊರಟ್ರೆ ಇನ್ನು ನಮ್ಮ ತಲೆಗೆ ಹೆಂಗಿದೆಯಲ್ಲ ಪಾಠ ಕೊಟ್ಬಿಟ್ಟು ವೆಲ್ಕಮ್ ಮಾಡ್ಕೊತಾ ಇದ್ರು. ನಮಗೇನು ಬೇಡ ನೀವೇ ಇಟ್ಕೊಳ್ಳಿ ಅಂತ ಅದನ್ನು ಅವ್ರಿಗೆ ವಾಪಸ್ ಕೊಟ್ವಿ. ಹಾಗೇನೆ ಆ ಥರಲ್ಲ ತಮಾಷೆ ಎಲ್ಲ ಮುಗಿಸ್ಕೊಂಡು ಕ್ಲಾಸ್ ರೂಮ್ ಒಳಗಡೆ ಕೂತ್ಕೊಂಡ್ವಿ. ಇವತ್ತು ಯೂನಿವರ್ಸಿಟಿಯಿಂದ ಸ್ಪೆಷಲ್ ಲೆಕ್ಚರಿಂಗೋಸ್ಕರ ರಿಸೋರ್ಸ್ ಪರ್ಸನ್ನ ಕರೆಸಿದ್ರು. ನಮಗೆ 4th ಸೆಮ್ಮಲ್ಲಿ ಡೆಸರ್ಟೇಷನ್ ಇರುತ್ತೆ, ಸೊ ಅದ್ರ ಬಗ್ಗೆ ಗೈಡ್ಲೈನ್ಸ್ ಕೊಡೋಕ್ಕೆ ಅಂತ ಇವ್ರನ್ನ ಕರೆಸಿದ್ರು. ಈ ಕ್ಲಾಸಸ್ಸೇ ಮಾರ್ನಿಂಗ್ 10 ಇಂದ ಆಫ್ಟರ್ನೂನ್ 2ವರೆಗೂ ನಡೀತು. ಆ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಬಂದಿರೋರಿಗೆ ಪುಟ್ಟದಾಗ ಒಂದು ಹಾನರಿಂದ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ. ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.